ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ಗೆ 1 ಬೌಲಷ್ಟು ಕಾಯಿನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1/2 ಬೌಲಷ್ಟು ಕಡಲೆನ ಹಾಕ್ಕೊಂಡಿದ್ದೀನಿ. ಕಡಲೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಮಸಾಲ ಗಟ್ಟಿ ಆ ಥರ ಸಾಂಬಾರು ಇರಬಾರ್ದು ಅದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕೋತಿಲ್ಲ, ಹಂಗಾಗಿ ಮೆಣಸನ್ನ 1/2 ಬೌಲಷ್ಟು ಹಾಕ್ಕೊಂಡಿದ್ದೀನಿ. 5ರಿಂದ 6 ಪೀಸಷ್ಟು ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ. ಶುಂಠಿನೂ ಅಷ್ಟೇ 5ರಿಂದ 6 ಪೀಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬೆಳ್ಳುಳ್ಳಿನ 1/2 ಬೌಲು ಅಂದರೆ ಎರಡು ಉಂಡೆ ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ 2 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಫ್ರೈಗೂ ಹಾಕ್ಕೊತೀವಿ, ಮತ್ತು ಚಿಕನ್ ಸಾಂಬಾರು ಬೆಂದಿರೋ ಚಿಕನ್ ತೊಗೊಂಡು ಅದನ್ನು ಊರಿಗೆ ಸ್ವಲ್ಪ ಹಾಕೋತೀವಿ, ಹಂಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ, ಸಿಹಿ ಇರುತ್ತೆ ಅದಕ್ಕೆ. ನೆಕ್ಸ್ಟ್ ಇಲ್ಲಿ ನಾನು 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಖಾರ ಪುಡಿ ಹಾಕೋಬೇಕು. ನಾನು ಖಾರದ ಪುಡಿನ ಎಲ್ಲ ಮಿಕ್ಸ್ ಮಾಡಿ ಆಲ್ರೆಡಿ ಇಟ್ಕೊಂಡಿರ್ತೀನಿ, ಆ ಖಾರ ಪುಡಿನೇ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರ ಪುಡಿನ ಸೇರಿಸ್ಕೊಂಡು ಇದನ್ನು ಫುಲ್ಲು ಪೇಸ್ಟ್ ಥರ ರುಬ್ಕೋಬೇಕು. ಅತಿ ತೆಳ್ಳಗೂ ಇರಬಾರ್ದು, ಅತಿ ಗಟ್ಟಿಯಾಗೂ ಇರಬೇಕು. ಒಂದು ಮೀಡಿಯಮಲ್ಲಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೊಬೇಕು. ಈ ಮೊಟ್ಟೆ ಕೋಳಿ ಸಾಂಬಾರಿಗೆ ಇದಷ್ಟೇ ಖಾರನ ನಾವು ರುಬ್ಕೋಬೇಕಾಗಿರೋದು. ಇದ್ಬಿಟ್ಟು ಬೇರೆ ಇನ್ಯಾವ ಥರ ಏನೂ ಇಲ್ಲ, ಇದಷ್ಟೇ ಮಸಾಲನ ಈ ಸಾಂಬಾರಿಗೆ ಹಾಕೋದು. ನೋಡಿ, ನಾನು ಅದಕ್ಕೆ ಖಾರನ ರುಬ್ಕೊಂಡಿದ್ದೀನಿ. ನಿಮಗೆ ಯಾವದಕ್ಕೆ ಬೇಕಾ ಅದಕ್ಕೆ ರುಬ್ಕೊಳ್ಳಿ. ಇವಾಗ ಖಾರ ರುಬ್ಬಿದಾಗಿದೆ. ಇವಾಗ ನೆಕ್ಸ್ಟ್ ಸಾಂಬಾರು ಹೇಗೆ ಮಾಡ್ಕೊಡೋದು ಅಂತ ತೋರಿಸ್ತೀನಿ ನೋಡಿ. ಗ್ಯಾಸ್ ಆನ್ ಮಾಡಿಟ್ಟು ಒಂದು ಪ್ಯಾನ್ನ ಇಟ್ಟು, ಪ್ಯಾನಲ್ಲಿ ಇರೋ ನೀರೆಲ್ಲ ಸೀದೋಗೋ ತನಕ ಲೋ ಫ್ಲೇಮಲ್ಲಿನೇ ಪ್ಯಾನ್ನ ಸ್ವಲ್ಪ ಸ್ಟೀಮ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಆಯಲ್ ಸೇರಿಸ್ಕೊತಿದ್ದೀನಿ. ಆಯಲ್ನ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಯಾಕಂದರೆ ಚಿಕನ್ನಲ್ಲೇ ಆಯಲ್ ಇರುತ್ತೆ, ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಆಯಲ್ನ ಸೇರಿಸ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಒಂದು ಹಾಫಷ್ಟು ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಯಾವುದೇ ರೀತಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದಾಗಲಿ ಏನೋ ಆಗಲಿ ಮಾಡಿಲ್ಲ, ಹಿಂಗೇ ಡೈರೆಕ್ಟ್ ಮಾಡ್ತೀನಿ. ಯಾಕಂದರೆ ಚಿಕನ್ದು ಹಸಿ ಸ್ಮೆಲ್ಲು ಇದ್ದರೆ ಚೆನ್ನಾಗಿರಲ್ಲ, ಹಂಗಾಗಿ ನಾನು ಇದೇ ಥರ ಮಾಡೋದು. ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಆ ಚಿಕನ್ನ ಇವಾಗ ನಾವು ಆಯಲೆಲ್ಲ ಬಿಸಿ ಮಾಡೋಕ್ಕೆ ಇಟ್ಟಿದ್ದಲ್ವ, ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಆದಷ್ಟು ಚೆನ್ನಾಗಿ ಚಿಕನ್ನ ಬೇಯಿಸ್ಕೋಬೇಕು. ಲಿಡ್ಡೇನು ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 10 ಮಿನಿಟ್ಸ್ ಈ ಥರ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು, ಆಮೇಲೆ ಚೆನ್ನಾಗಿ ಕುದಿ ಬರ್ತಿರುತ್ತಲ್ವ, ಆವಾಗ ಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದು 1/4 ಗಂಟೆ ಇಲ್ಲಾಂದರೆ 10 to 15 ಮಿನಿಟ್ಸ್ ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡಿ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನೋಡಿ, ಇವಾಗ ನೀರೆಲ್ಲ ಬಿಟ್ಕೊಂಡು ಬರ್ತಾಯಿದೆ ಚಿಕನ್ನು. ಇವಾಗ ಬೇಕಾದರೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ಬೇಯಿಸ್ಕೊಬೋದು. ಚಿಕನ್ನಲ್ಲಂತೂ ತುಂಬ ವೆರೈಟೀಸ್ ರೆಸಿಪೀಸೇ ಇದೆ. ಯಾವಾಗಲೂ ಅಷ್ಟೇ ಚಿಕನ್ ತಂದರೆ ಒಂದೇ ಥರ ಮಾಡೋಕ್ಕೆ ಹೋಗಬೇಡಿ, ವೆರೈಟೀಸ್ ಟ್ರೈ ಮಾಡ್ತಾಯಿರಿ. ಅದೇ ರೀತಿ ವೆರೈಟೀಸ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನೋಡಿ, ನೀರೆಲ್ಲ ಬಿಟ್ಕೊಂಡು ಬಂದಿದೆ, ಚಿಕನ್ ಹಾಫ್ ಬೆಂದಿದೆ, ಇನ್ನೂ ಚೆನ್ನಾಗಿ ಸ್ವಲ್ಪ ಬೇಯಬೇಕು. ಹಾಗಾಗಿ ಪುನಃ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಮತ್ತು ಚಿಕನ್ನ ಬೇಯಕ್ಕೆ ಇಟ್ಬಿಟ್ಟು ಸುಮ್ಮನೆ ಆಗಬೇಡಿ, ತಳ ಹಿಡಿದ್ಬಿಡುತ್ತೆ. ಆವಾಗವಾಗ ಲಿಡ್ನ ಓಪನ್ ಮಾಡಿ ಕ್ಲೋಸ್ ಮಾಡಿ ತಿರುವಾಕೋತಾ ಇರಬೇಕು ಚಿಕನ್ನ. ಇವಾಗ ನಾನು ಚೆಕ್ ಮಾಡಿಕೊಂಡೆ, ಚಿಕನ್ ಬೆಂದಿದೆ ಅಂತ ಹೇಳಿದ್ರು ಅಮ್ಮ, ಹಾಗಾಗಿ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡಿದ್ದು ಅಲ್ವಾ ಖಾರ ಪೇಸ್ಟು, ಅದನ್ನು ಹಾಕೋತಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಆ್ಯಡ್ ಮಾಡ್ಕೊಳಂಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪಷ್ಟೇ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಇದರಲ್ಲೇ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ನೀರೂ ಅಷ್ಟೇ, ನಿಮಗೆ ಸಾಂಬಾರು ಯಾವ ತಿನ್ನೆಸ್ಸಿಗೆ ಬೇಕು ಆ ಥರ ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ. ನಾನು ಇಟ್ಟಿರೋ ಪಾತ್ರೆ ಇವಾಗ ಸ್ವಲ್ಪ ಸಾಂಬಾರು ತುಂಬಿದೆ ಅನ್ನೋ ಕಾಣಿಸ್ತಿದೆ, ಆದರೆ ನಾವು ಈ ಚಿಕನ್ ಏನು ಇವಾಗ ಇಲ್ಲಿ ಬೇಯಿಸಿದ್ದೀವಲ್ವ, ಆ ಚಿಕನ್ನ ಎತ್ಕೊಂಡು ಎಕ್ಸ್ಟ್ರಾ ಫ್ರೈ ಮಾಡ್ತೀನಿ, ಆವಾಗ ಅದು ಸಮ ಪ್ರಮಾಣ ಸರಿ ಹೋಗುತ್ತೆ. ಚಿಕನ್ ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನೆಕ್ಸ್ಟ್ ನಾನಿಲ್ಲಿ ಈ ಕಡೆ ಸೈಡ್ ಒಂದು ಒಗ್ಗರಣೆ ಡಬ್ಬಿ ಇಟ್ಕೊಂಡು, ನಾನು ಆವಾಗಲೇ ಹೇಳಿದ್ನಲ್ವ ಹಂಗೇ ಬೆಂದಿರೋ ಚಿಕನ್ನ ತಗೊಂಡು ಎಕ್ಸ್ಟ್ರಾ ಫ್ರೈ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದು. ಈ ಫ್ರೈಗೆ ಬೇಕಿದ್ದರೆ ನೀವು ಸ್ವಲ್ಪ ಆಡಿಸ್ಕೊತಿರಲ್ವ ಆ ಖಾರ ಮತ್ತು ಈ ಸಾಂಬಾರು ಎರಡೂ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಅದನ್ನೇನು ಹಾಕ್ಕೊಳಕ್ಕೆ ಹೋಗಲಿಲ್ಲ, ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಹಂಗಾಗಿ ಕರಿಬೇವು, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಗೆಜ್ಕೊಂಡು ಹಾಕ್ಕೊಂಡು
ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಹಾಫ್ ಬೌಲಷ್ಟು ಈರುಳ್ಳಿ ಹಾಕ್ಕೊಂಡು ನಾವು ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಚಿಕನ್ನು, ಆ ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿತ್ತು ಈ ರೆಸಿಪಿ. ನೀವು ಒಂದ್ಸಲ ಈ ಥರ ಮೊಟ್ಟೆ ಕೋಳಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ನನಗಂತೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇಲ್ಲಿ ನಾವು ಹಾಕ್ಕೊಂಡಿರೋ ಚಿಕನ್ನ 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಆಲ್ರೆಡಿ ಚಿಕನ್ ಬೆಂದಿದೆ ಅಲ್ವಾ, ಹಂಗಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡ್ರೆ ಇಷ್ಟೇ. ಇದು ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟೇ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.